ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ಆರ್ಎಸ್ಎಸ್ ಕದನ ತುಂಬಾ ಜೋರಾಗ್ತಾ ಇದೆ. ನಿನ್ನೆ ತಾನೇ ನೇರವಾಗಿ ಆರ್ಎಸ್ಎಸ್ನ ಶಾಖೆಗಳ ಬಗ್ಗೆ ಪ್ರಶ್ನೆ ಮಾಡಿದಂಥ ಪ್ರಿಯಾಂಕ್ ಖರ್ಗೆ ಇವತ್ತು ಮತ್ತೊಂದು ಹೇಳಿಕೆಯನ್ನು ನೀಡಿದ್ದಾರೆ. ನನಗೆ ನಿರಂತರವಾಗಿ ಬೆದರಿಕೆ ಕರೆಗಳು ಬರ್ತಾ ಇವೆ ಅಂತ. ಈ ರೀತಿಯಂಥ ಬೆದರಿಕೆ ಕರೆಗಳಿಂದ ನನ್ನನ್ನು ಕುಗ್ಸೋದಕ್ಕೆ ಸಾಧ್ಯವಿಲ್ಲ ಅಥವಾ ನನ್ನ ಮಾತನ್ನು ನನ್ನ ಬಾಯನ್ನು ಬಂದ್ ಮಾಡೋದಕ್ಕೆ ಸಾಧ್ಯವಿಲ್ಲ ಅನ್ನುವಂಥ ಮಾತನ್ನು ಪ್ರಿಯಾಂಕ್ ಖರ್ಗೆ ಹೇಳ್ತಿದ್ದಾರೆ. ಇನ್ನೊಂದು ಕಡೆಗೆ ಅವರ ಈ ಮಾತಿಗೆ ಬಿಜೆಪಿಯ ನಾಯಕರು ಟಾಂಗನ್ನು ಕೊಡ್ತಾ ಇದ್ದಾರೆ. ಇದೆಲ್ಲವೂ ಕೂಡ ಪ್ರಚಾರದ ಗಿಮಿಕ್ ಅಂತ ಆರೋಪ ಮಾಡ್ತಾ ಇದ್ದಾರೆ. ಹಾಗಾದರೆ ಇವತ್ತಿನ ಕದನದ ಮುಂದುವರೆದ ಭಾಗ ಏನಾಗಿದೆ ನೋಡೋಣ ಬನ್ನಿ. ಸರ್ಕಾರಿ ಆವರಣದಲ್ಲಿ ಅವರು ಮಾಡ್ಕೋಬಾರ್ದು. ಸರ್ಕಾರಿ ಸ್ಥಳ ಯಾರ್ದು? ನಮ್ಮನೆ ಎದುರುಗಡೆ ಇರೋ ಗ್ರೌಂಡ್ ನಾನು ಯೂಸ್ ಮಾಡಕ್ಕೆ ಐ ಹ್ಯಾವ್ ಎ ರೈಟ್. ಯಾವಾಗ ನಾವು ಈ ವ್ಯವಸ್ಥೆ ವಿರುದ್ಧ ಧ್ವನಿ ಎತ್ತೀವಿ ಅವಾಗೆಲ್ಲಾನು ಕೂಡ ನಮಗೆ ಕರೆಗಳು ಬಂದಿದೆ. ಆ ಫೋನ್ ಇದಕ್ಕೆ ₹2 ಚಾರ್ಜ್ ಮಾಡ್ತಾರೆ, ಅದಕ್ಕೂ ಬೆಲೆ ಇರಲ್ಲ ಅಷ್ಟೇ. ಈ ದೇಶದ ಪ್ರಧಾನಿನೇ RSS ಅವರು. ನಿಮ್ಮನ್ನು ವಜಾ ಮಾಡೋ ಕೆಪಾಸಿಟಿ ಇರೋ ರಾಷ್ಟ್ರಪತಿನೂ RSS ಅವ್ರಿ. ಆರ್ಎಸ್ಎಸ್ ಚಟುವಟಿಕೆಗಳಿಗೆ ನಿರ್ಬಂಧ ವಿಧಿಸುವ ವಿಚಾರ ಕಾಂಗ್ರೆಸ್ ಬಿಜೆಪಿ ನಡುವೆ ರಾಜಕೀಯ ಸಂಘರ್ಷಕ್ಕೆ ವೇದಿಕೆ ಹಾಕಿಕೊಟ್ಟಿದೆ. ಈ ನಡುವೆ ಸಿಎಂ ಪತ್ರ ಬರೆದು ಆರ್ಎಸ್ಎಸ್ ಚಟುವಟಿಕೆಗೆ ಅಂಕುಶ ಹಾಕಬೇಕೆಂದಿದ್ದ ಸಚಿವ ಪ್ರಿಯಾಂಕ್ ಖರ್ಗೆಗೆ ಬೆದರಿಕೆ ಕರೆಗಳು ಬಂದಿವೆ. ಆದರೆ ವಿಪಕ್ಷ ನಾಯಕರು ಹಾಗೆ ಮಾಡಿದ್ರೆ ಬೆದರಿಕೆಗೆ ಬೆಲೆ ಇರಲ್ಲ ಅಂತ ಲೇವಡಿ ಮಾಡಿದ್ದಾರೆ. ಯಾವಾಗ ನಾವು ಈ ವ್ಯವಸ್ಥೆ ವಿರುದ್ಧ ಧ್ವನಿ ಎತ್ತೀವಿ ಅವಾಗೆಲ್ಲಾನು ಕೂಡ ನಮಗೆ ಕರೆಗಳು ಬಂದಿದೆ. ಇಲ್ಲೇನು ಹೊಸದೇನಲ್ಲ. ಆ ಫೋನ್ ಇದಕ್ಕೆ ₹2 ಚಾರ್ಜ್ ಮಾಡ್ತಾರೆ, ಅದಕ್ಕೂ ಬೆಲೆ ಇರಲ್ಲ ಅಷ್ಟೇ. ಫೋನ್ ಬೆದರಿಕೆಗೆ ಅದಕ್ಕೆ ಬೆಲೆ ಇರಲ್ಲ ಅಷ್ಟೇ. ಅದು ಯಾಕಂದ್ರೆ ಅವ್ರದೆಲ್ಲ ಸ್ವಲ್ಪ ಅದೇ ತಾನೆ ಅವ್ರದೆಲ್ಲ ಕೆಲಸ ಕಾರ್ಯ ಹಂಗೆ ತಾನೆ. ಅವರು ಪ್ರಚೋದನೆ ಮಾಡುವಂಥದ್ದು, ಬೆದರಿಕೆ ಹಾಕುವಂಥದ್ದು, ಇದೆಲ್ಲ ಅವ್ರದ್ದು ಮೊದಲಿಂದನೂ ಇರುವಂಥದ್ದು. ಬೆದರಿಕೆ ಕರೆ ಬಂದಿದೆ ಎಂದ ಪ್ರಿಯಾಂಕ್ ಖರ್ಗೆ ನಾವು ಯಾವುದಕ್ಕೂ ಹೆದರಲ್ಲ ಅಂದ್ರು. ಈ ಮಾತಿಗೆ ಲೇವಡಿ ಮಾಡಿದ ಅರವಿಂದ್ ಬೆಲ್ಲಾದ್ ಪ್ರಚಾರಕ್ಕಾಗಿ ಈ ಗಿಮಿಕ್ ಮಾಡ್ತಿರೋದಾಗಿ ತಿರುಗೇಟು ಕೊಟ್ಟರು. ಇವರು ಏನೇ ಇಂಟಿಮಿಡೇಷನ್ ಮಾಡಲಿ, ಇವ್ರು ಏನೇ ಬೆದರಿಕೆ ಕೊಡಲಿ, ಅಂತಾರಾಷ್ಟ್ರೀಯ ಕರೆ ಬರಲಿ, ರಾಷ್ಟ್ರೀಯ ಕರೆ ಬರಲಿ, ಸ್ಥಳೀಯ ಕರೆ ಬರಲಿ, ನಾವೇನು ಹೆದರೋದಿಲ್ಲ. ಹಾಗಾಗಿ ಇದೆಲ್ಲನೂ ಕೂಡ ಒಂದು ವ್ಯವಸ್ಥಿತವಾದಂಥ ಒಂದು ಸಂಚ್ ಥರ ಇದೆ. ಏನು ಪಬ್ಲಿಸಿಟಿ ಸಂಬಂಧ ಏನಂತ ಮಾಡ್ಕೊಂಡು ಏನಂತ ಹೇಳ್ತಾರೆ. ಅದ ನಾ ಹೇಳಿದ್ನಲ್ಲ, ಏನು ಸುಳ್ಳು, ಏನು ಪಬ್ಲಿಸಿಟಿ ಸಂಬಂಧ ಏನು ಹೇಳ್ಕೊಂತ ಹೋಗ್ತಾರೆ. ಅವ್ರದ್ದು ಸರ್ಕಾರ ಐತಿ, ಯಾರು ಅವ್ರಿಗೆ ಬೆದರಿಕೆ ಖರೀದಿ ಮಾಡಿದ್ರೆ, ಮಿನಿಸ್ಟ್ರಿಗೆ ಬೆದರಿಕೆ ಕರೆ ಮಾಡಿದ್ರೆ ಆ್ಯಕ್ಷನ್ ತಗೊಳ್ಳಲ್ಲ. ಇನ್ನು ಸರ್ಕಾರಿ ಜಾಗದಲ್ಲಿ ಆರ್ಎಸ್ಎಸ್ ಕಾರ್ಯ ಚಟುವಟಿಕೆ ಮಾಡಬಾರದು ಅನ್ನೋದು ಕಾಂಗ್ರೆಸ್ನ ಪ್ರಬಲ ವಾದ. ಆದರೆ ಸರ್ಕಾರಿ ಜಾಗ ಯಾರದ್ದು ಅನ್ನೋದು ವಿಪಕ್ಷಗಳ ಪ್ರಶ್ನೆ. ಸರ್ಕಾರಿ ಆವರಣದಲ್ಲಿ ಅವರು ಮಾಡ್ಕೋಬಾರ್ದು. ಅದು ಪ್ರಿಯಾಂಕ್ ಖರ್ಗೆ ಅದರಲ್ಲಿ ಹೇಳಿರುವಂಥ ತಪ್ಪೇನಿಲ್ಲ. ಅದು ಖಂಡಿತವಾಗಿಯೂ ಅದು ಈಗ ನಾವು ಕೂಡ ಹೋಗಿ ಗೌರ್ಮೆಂಟ್ ಬಿಲ್ಡಿಂಗ್ಗಳಲ್ಲಿ ನಮ್ಮ ಫಂಕ್ಷನ್ಗಳು ಮಾಡೋಕ್ಕಾಗ್ತದಾ? ಮಾಡಬಾರ್ದು. ಅದೇ ಥರ ಅವ್ರಿಗೂ ಅದೇ ಅಪ್ಲೈ ಆಗ್ತದೆ. ಸರ್ಕಾರಿ ಸ್ಥಳ ಯಾರ್ದು? ನಾನು ಟ್ಯಾಕ್ಸ್ ಪೇಯರ್ ಅಪ್ಪ. ನಾನು ನಮ್ಮನೆ ಎದುರುಗಡೆ ಇರೋ ಗ್ರೌಂಡ್ ನಾನು ಯೂಸ್ ಮಾಡಕ್ಕೆ ಐ ಹ್ಯಾವ್ ಎ ರೈಟ್. ಮೈ ಮನಿ, ನನ್ನ ದುಡ್ಡಿಂದ ಪಾರ್ಕ್ ಮಾಡಿರೋದು, ನನ್ನ ದುಡ್ಡಿಂದ ಪ್ಲೇ ಗ್ರೌಂಡ್ ಮಾಡಿರೋದು. ಐ ಹ್ಯಾವ್ ಎ ರೈಟ್, ಐ ಹ್ಯಾವ್ ಎ ಸಿಟಿಸನ್. ನೀನ್ ಯಾರಪ್ಪ ಕೇಳಕ್ಕೆ? ಇಷ್ಟು ಮಾತ್ರವಲ್ಲ, ಪ್ರಿಯಾಂಕ್ ಖರ್ಗೆ ಅವರನ್ನ ಬಹಿರಂಗ ಚರ್ಚೆಗೆ ಆಹ್ವಾನಿಸಿದ್ರು. ಇದಕ್ಕೆ ಪ್ರತಿಕ್ರಿಯೆ ನೀಡಿದ ಕೈ ಶಾಸಕ ಪ್ರದೀಪ್ ಈಶ್ವರ್ ಮೊದಲು ನನ್ನ ವಿರುದ್ಧ ಗೆಲ್ಲಿ ಅಂತ ಸವಾಲ್ಗೆ ಸವಾಲ್ ಹಾಕಿದ್ರು. ನಾವು ಸಾರ್ವಜನಿಕ ಚರ್ಚೆಯನ್ನ ಮಾಡೋದಕ್ಕೆ ನಾನು ಆಹ್ವಾನಿಸ್ತೇನೆ. CT ರವಿ ಅವರು ನಿನ್ನೆ ಪ್ರಿಯಾಂಕ ಖರ್ಗೆ ಸಾಹೇಬ್ರನ್ನ ಬಹಿರಂಗ ಚರ್ಚೆಗೆ ಆಹ್ವಾನಿಸಿದ್ದಾರೆ. CT ರವಿ ಅವರೇ, ನಾನು ನಿಮ್ಮನ್ನ ಆಹ್ವಾನಿಸ್ತಾ ಇದ್ದೀನಿ. ನಾನು CT ರವಿ ಅವ್ರಿಗೆ ಸವಾಲು, ನೀವು ನನ್ನ ಜೊತೆ ಬಹಿರಂಗ ಚರ್ಚೆಗೆ ಬನ್ನಿ. ನೀವು ನನ್ನ ಜೊತೆ ಗೆದ್ರೆ ಪ್ರಿಯಾಂಕ್ ಸಾಹೇಬ್ರ ಹತ್ರ ನಾನು ಕರ್ಕೊಂಡು ಹೋಗ್ತೀನಿ ನಿಮ್ಮನ್ನ. ರಾಜ್ಯ ಸರ್ಕಾರ ಒಂದು ವೇಳೆ ಆರ್ಎಸ್ಎಸ್ಗೆ ಅಂಕುಶ ಹಾಕಿದ್ರೆ ನಾನೇ ಹೋಗಿ ಶಿಬಿರ ಮಾಡ್ತೀನಿ ಅಂತ ಅಶೋಕ್ ಅಬ್ಬರಿಸಿದ್ರು. ಜೊತೆಗೆ ಪ್ರಧಾನಿ ರಾಷ್ಟ್ರಪತಿಯೇ RSSನವರು ನೀವೇನ್ ಮಾಡೋಕ್ಕಾಗತ್ತೆ ಅಂತ ಮಾತಿನ ಬಾಣ ಬಿಟ್ರು. ಹಂಗೇನ ಮಾಡಿದ್ರೆ ನಾನೇ ಫಸ್ಟು ಅವ್ರೆಲ್ಲನ ಅನೌನ್ಸ್ ಮಾಡ್ಲಿ, ಅಲ್ಲೇ ಹೋಗಿ ಮಾಡ್ತೀನಿ ಸಂಘರ್ಷಕ್ಕೆ. ಬರಕ್ ಹೇಳಿ ಅವ್ರು. ಅದು ಯಾರ್ಯಾರ ಇವ್ರ ಮಂತ್ರಿಗಳು, ಅಷ್ಟು ಜನ ಮಂತ್ರಿ ಬರಲಿ. ಅಲ್ಲಿ ಧೈರ್ಯ ಇದ್ರೆ ಇವ್ರು ಮಂತ್ರಿ ಬರಲಿ, ಇಲ್ಲಾಂದ್ರೆ ಪೊಲೀಸವ್ರನ್ನ ಕಳ್ಸೋದು ಬೇಡ. ಈಗ ಬ್ಯಾನ್ ಮಾಡಿದ್ಮೇಲೆ ಪೊಲೀಸವ್ರನ್ನ ಕಳಿಸ್ಬೇಡಿ. ನೀವು ನಿಮ್ಗೆ ಧೈರ್ಯ ಇದ್ರೆ ನೀವೇ ಬನ್ನಿ. ಈ ದೇಶದ ಪ್ರಧಾನಿನೇ RSS ಅವರು. ಮೊನ್ನೆ RSS ಚಿತ್ರ ಬಿಡುಗಡೆ ಮಾಡಿದ್ದಾರೆ, ಕಾಯಿನ್ ಬಿಡುಗಡೆ ಮಾಡಿದ್ದಾರೆ, ಪೋಸ್ಟ್ ಬಿಡುಗಡೆ ಮಾಡಿದ್ದಾರೆ. ರಾಷ್ಟ್ರಪತಿ, ನಿಮ್ಮನ್ನು ವಜಾ ಮಾಡೋ ಕೆಪಾಸಿಟಿ ಇರೋ ರಾಷ್ಟ್ರಪತಿನೂ ಬಿಜೆಪಿ ಅವ್ರಿ, ಸಾರಿ RSS ಅವ್ರಿ. ಗವರ್ನರು RSS, ಎಲ್ಲ ಅಲ್ಲೇ ಇರೋದು. ನೀವು ಸುಮ್ಮನೆ
ಈ ಬೊಂಬೆ ತರ ಇದ್ದೀರಷ್ಟೇ. ಈ ರಾಜಕೀಯ ಜಟಾಪಟಿ ನಡುವೆ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಆರ್ಎಸ್ಎಸ್ ಸ್ವಯಂ ಸೇವಕರು ಅಭಿಯಾನ ಆರಂಭಿಸಿದ್ದಾರೆ. ಮಂಡ್ಯದಲ್ಲಿ ಐ ಲವ್ ಆರ್ಎಸ್ಎಸ್ ಅಂತ ವಾಹನಗಳು, ಅಂಗಡಿಗಳ ಮೇಲೆ ಪೋಸ್ಟರ್ ಅಂಟಿಸಿದ್ದಾರೆ. ಪ್ರಸನ್ನ ಗಾಂವ್ಕರ್, ಟಿವಿ9 ಬೆಂಗಳೂರು.